ಇವತ್ತ ಸನಾತನ ಹಿಂದೂ ಧರ್ಮ ಜಾಗೃತ ಆಗಿದೆ. ಜಾತಿ ಜಾತಿಗಳೆಲ್ಲ ಬಿಟ್ಬಿಟ್ಟು ಇವತ್ತ ನೇಪಾಳದಾಗ ಏನಾಯ್ತು? ನೇಪಾಳದಾಗ 18ರಿಂದ 25 ವರ್ಷದ ಹುಡುಗರು ಅಲ್ಲಿ ಭ್ರಷ್ಟ ಕಮ್ಯುನಿಸ್ಟ್ ಸರ್ಕಾರ ಅಲ್ಲಿ ಮಂತ್ರಿಗಳನ್ನ ಪ್ರಧಾನಮಂತ್ರಿಗಳನ್ನ ಹಾಕಿ ಹೊರಗೆ ಹಾಕಿದೆ. ಹಂಗ ಬರುವುದಕ್ಕಿಂತ ಮೊದಲೇ ಸಿದ್ದರಾಮಯ್ಯ ಎಚ್ಚರಿಕೆಯಿಂದ ಅವರೇನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಇಸ್ಲಾಂ ಅಂದರೆ ಶಾಂತಿ, ಪ್ರವಾದಿ ಮೊಹಮ್ಮದ್ ಅಂದರೆ ಶಾಂತಿ. ಎಲ್ಲ ಕಲ್ಲು ಎಲ್ಲರೂ ಅವರೇ, ಭಯೋತ್ಪಾದನೆ ಮಾಡೋರು ಅವರೇ. ಪಾಕಿಸ್ತಾನ ಜೆಂಡ ಹಾಕ್ತಾರೆ, ಪಾಕಿಸ್ತಾನ ಜೆಂಡ ಹಾಕ್ತಾರಲ್ಲ, ಪೊಲೀಸರು ಅವ್ರಿಗೆ ಹೊಡಿದಿಲ್ಲ, ಪೊಲೀಸರು ಅವ್ರನ್ನ ಕ್ರಮ ತಗೋದಿಲ್ಲ. ಪಲಸ್ತಾನ್ ಜೆಂಡ ಹಾಕ್ತಾರೆ, ಪಲಸ್ತಾನ್ದು. ಆ ಇಸ್ರೇಲ್ದವ್ರು ಹಿಂಗೆ ಹೊಡೆದಾರೆ ಪಲಸ್ತಾನ್ದವ್ರಿಗೆ, ಹಮಾಸ್ದವ್ರಿಗೆ ಹೊಡಿ 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 ಹೊಡಿ. ನಿನ್ನೆ ಯಾವ ದೇಶದ ಮೇಲೆ ದಾಳಿ ಮಾಡ್ಯಾರ ಇಸ್ರೇಲ್ದವರು? ಕತಾರ್ ಏನ್ ಮಾಡ್ತಿತ್ತು ಅಂದ್ರೆ ಎಲ್ಲ ಇಂಥ ದೇಶ ಏನು ಮುಂದೆ ಗುಡ್ಡಾಗೇನ ಆಶ್ರಯ ಕೊಡ್ತಿತ್ತಲ್ಲ, ಕತಾರ್ನಲ್ಲಿ ಇವತ್ತು ಬಾಂಬ್ ಹಾಕ್ಯಾರ. ಮುಂದೆ ಒಂದು ದಿವಸ ಕಾಲ ಬರ್ತದ, ಯಾರು ಪಾಕಿಸ್ತಾನ ಜೈಲತ್ತಾರೆ, ಪಾಕಿಸ್ತಾನ ಜಂಡ ಹಾಕ್ತಾರಲ್ಲ, ಅಲ್ಲೇ ಎನ್ಕೌಂಟರ್. ಅವ್ರನ್ನ ಜೈಲಿಗೆ ಕರ್ಕೊಂಡು ಬರೋದು ಸ್ಟೇಷನ್ ಬರೋದಿಲ್ಲ, ಬಾಯಾಗಿಟ್ಟು ಹೊರತಾರೆ. ಪಾಕಿಸ್ತಾನ ಕರ್ನಾಟಕದಲ್ಲಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಬರ್ಬೇಕೋ ಇಲ್ಲ? ನೋಡಿ, ನಾವು ಹಿಂದೂಗಳು ಒಂದಾಗಿ ಅಂದ್ರೆ ಯಾರು ಹೆಚ್ಚೆ ರೊಕ್ಕ ಕೊಡ್ಲಿ, ಯಾರು ಹೆಚ್ಚೆ ಅವರು ಹಂಚ್ಲಿ, ಆದ್ರೆ ಓಟ್ ಮಾತ್ರ ಯಾವ ಕಟ್ಟ ಹಿಂದೂ ಅದಾನೆ, ಯಾವ ಪರವಾಗಿರ್ತಾನೆ ಅವನಿಗೆ ಓಟ್ ಆಗಿ ಸಾಕಿ. ಎಲ್ಲ ಜಾತಿ ಇವತ್ತು ನಮ್ಮದೇ ಸರ್ಕಾರ ಇತ್ತು. 2018 ನಮ್ಮದೇ ಸರ್ಕಾರ ಬಂದಿತ್ತು. 2019 ನಂಗೆ ಮಂತ್ರಿ ಮಾಡಲಿಲ್ಲ. ಯಾಕೆ ಮಂತ್ರಿ ಮಾಡಲಿಲ್ಲ ಗೊತ್ತೇನೋ? ಹೋಮ್ ಮಿನಿಸ್ಟ್ರಿ ಮಾಡಿತ್ತು, ಅವಾಗ ಬಾಯ ಕೊಂಡಾಕ ಮುಂದಿನ ಸಲ ನಾ ಮದ್ದೂರು ಬರ್ತೀನಿ. ಮಸೂದಿ ಬಂದ್ರೆ ಒಂದು ತಾಸು ಕುರಿತು ಏನು ಹರ್ಕೋತಾರೆ. ಒಂದು ಅಭಿವೃದ್ಧಿ ನನಗೇನು ಈ ರಾಜ್ಯ ಲೂಟಿ ಮಾಡಿ ನಿಮ್ಮ ಹಣ ತಿಂದು ದೊಡ್ಡ ಮನುಷ್ಯ ಬೇಕಾಗಿಲ್ಲ. ಮಕ್ಕಳ ನನಗೆ ಬೇಕಾಗಿದ್ದು ಕರ್ನಾಟಕದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ನಮ್ಮ ಒಳಗೆ ಯಾರು ತೊಂದರೆ ಕೊಡಬೇಡಿ. ನೋಡ್ರಿ, ನಾವು 10 ರೂಪಾಯಿ ನಿಮ್ಗೆ ಟೆಂಪೋ ಬಸ್ಸು ಟ್ರಕ್ಕು ಕೊಟ್ಟು ಕಳಿಸಿದ್ರ, ನಿಮ್ಮ ಲೋಕಲ್ ಸೈಕಲ್ ಮೇಲೆ ನೀವೇ ಪೆಟ್ರೋಲ್ ಹಾಕೊಂಡು ಬರೇ ಒಂದೇ ಉದ್ದೇಶದಿಂದ ಯಾವ ಹಿಂದೂಗಳ ಪರವಾಗಿ ಮಾತಾಡ್ತಾನ ಅವನನ್ನ ಕರ್ನಾಟಕನ ಎತ್ತಿ ನಾನು ನೋಡಿದ್ರೆ ನನಗೆ ಎಷ್ಟು ಆಶ್ಚರ್ಯ ಅಂದ್ರೆ, ಎಷ್ಟೋ ನಮ್ಮ ಯುವಕರು ನನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡೋದು. ಯಾಕೆ ಪರವಾಗಿ ಗಟ್ಟಿ ಮಾತಾಡ್ತೀನಿ. ಇನ್ನು ಕರ್ನಾಟಕದ ಚುನಾವಣೆ ಏನಾಗುದಂದ್ರೆ ಹಿಂದೂ ಪರವಾಗಿ ಯಾರು ಅಷ್ಟೇ ಹಾಕಿಕೊಳ್ತಿದ್ದು ವಿಧಾನಸಭೆಗೆ